21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ, ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ.
ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದ್ಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ. ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದ್ಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ. ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದ್ಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ. ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ ಜೀತಕ್ಕಾಗಿ 21ನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದ್ಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, ಐಟಿ ಡೆವಲಪ್ ಆಗ್ತಾ ಇದೆ. ಆದ್ರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂತಹ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು. ಅವರನ್ನ